ನಾಗರಾಜ ಏನಾದ್ರೂ ಕಲ್ಲ ಹೇಳು ಸರಿದಾಡ್ತಾನೆ. ಆಪತ್ತನ್ನ ಧೈರ್ಯವಾಗಿ ಎದುರಿಸೋ ಅಂತ ಚಿರಂಜೀವಿ. ಮತ್ಯಾಕ್ ಬರ್ಲಿಲ್ಲ ಅಂತ್ಯಾಕ? ನೀನ್ ಟೆನ್ಷನ್ ಮಾಡ್ಕೋಬೇಡ ನೇನಿ. ಆಸೆ ಪಟ್ಟಿದ್ ಯಾರು ಹೇಳು? ನೀನು ಅಲ್ಲ, ವಿಶಾಲ್ ಅಂತೂ ಮೊದ್ಲೇ ಅಲ್ಲ, ಸುಮನ. ಅವಳ ಮುಖ ನೋಡೋದಕ್ ನಮ್ಗೆ ಇಷ್ಟ ಆಗಲ್ಲ. ಸಾರಿ, ಆ ಥರ ಹೇಳ್ತೀನಿ ಅಂತ ಏನು ಅನ್ಕೋಬೇಡ. ಸುಮನ ಕೇಳಿದ್ಲು ಅಂತ ನೀನ್ ಸರ್ಕಸ್ ಅಲ್ಲಿ ಹಾವ್ನ ಕರೆದಂಗ್ ಕರೆದ್ರೆ ನಾಗರಾಜ ಯಾಕೆ ಬರ್ತಾನೆ? ಸುಮನನ್ ಮುತಿ ಯಾಕೆ ನೋಡ್ತಾನೆ? ಅಷ್ಟೇ ಅಂತ್ಯಾಕ? ಅಯ್ಯೋ ನಯನಿ, ಅಷ್ಟೇ. ಹೌದು ಬಿಡು. ನಾಗರಾಜನ್ ಮೇಲೆ ನನಗೇನ್ ಹಾಕಿದೆ? ಅವನನ್ನ ನಾನೇ ಸಾಕಿರೋ ಹಂಗೆ ನಾನ್ ಕರೆದ ತಕ್ಷಣ ಅವ್ನ್ ಬಂದ್ಬಿಡಕ್ಕೆ ಅವನು ಕೂಡ ಸ್ವಾಭಿಮಾನ ಅಂತ ಇರುತ್ತಲ್ವಾ? ಅಲ್ವಾ? ನಿನ್ ಮಾತಿಂದ ಸ್ವಲ್ಪ ಸಮಾಧಾನ ಆಯ್ತಕ್ಕ. ನಾಳೆ ನಿನಗೆ ಮತ್ತೆ ಟೆನ್ಷನ್ ಶುರು ಆಗುತ್ತೆ. ಯಾಕೆ? ಸುಮ್ಮನಾಗೆ ಡೆಲಿವರಿ ಏನ್ ಕಾದಿದೆಯೋ. ಮಾಮ್ ಹಾಲು ತಂದೆ. ಬಾಯಿ ಮುಚ್ಚು. ಮೈಕ್ ಹಿಡ್ಕೊಂಡು ಎಲ್ರಿಗೂ ಡಂಗ್ರ ಸಾರು. ಸಾರಿ ಮ್ಯಾಮ್, ಸಡನ್ ಆಗಿ ಜೋಶ್ ಬಂದ್ಬಿಡ್ತು. ಸರಿ, ಉಗುರು ಬೆಚ್ಚಕ್ಕೆ ಕಾಯಿಸಿದ್ಯಾ ಹಾಲು? ಹಾಂ, ಜಾಸ್ತಿ ಬಿಸಿ ಇದ್ರೆ ಆ ಪುಡಿ ಹಾಕ್ದಾಗ ಹಾಲು ಒಡೆದೋಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಸಂತೋಷ ನೆನ್ಪಿಟ್ಕೊಂಡಿದ್ದಕ್ಕೆ. ಮಾಮ್, ಇನ್ನೊಂದು ಸ್ವಲ್ಪನೂ ಹಾಕ್ಬಿಡೋಣವಾ? ಸ್ಟ್ರಾಂಗ್ ಆಗಿರುತ್ತೆ. ಈ ಪೌಡರು ಬೇರೆ. ಇದು ಸುಮನನ್ಗೆ ಹೆರಿಗೆ ನೋವು ಶುರುವಾಗೋದಿಕ್ಕೆ. ಈ ಪೌಡರ್ ವಿಶಾಲ್ಗೆ ಗೊತ್ತಾಗ್ದೇನೆ ಅವನ್ ಪ್ರಾಣ ತೆಗೆಯೋ ಹಾವಾಗಿ ಬದಲಾಗೋದಿಕ್ಕೆ. ಸರಿ, ನನಗೆ ಕೊಡಿ ಮಾಮ್. ನೀನ್ ತಗೊಂಡು ಹೋದ್ರೆ ತಮ್ಮನ ಹೆಂಡತಿಗೆ ಅಣ್ಣ ಯಾಕೆ ಹಾಲು ಕೊಟ್ಟ ಅಂತ ಕೇಳ್ತಾರೆ. ಅದು ದೊಡ್ಡ ಇಶ್ಯೂ ಆಗತ್ತೆ. ಮಾಮ್, ನೀವು ನೋಡಕ್ಕೆ ಪಾತ್ರೆ ತೊಳೆಯಕ್ ಬರೋ ಯಂಕಮ್ಮನ್ ತರ ಇದ್ದೀರಾ. ಇಡಿಯಟ್, ಹೋಲ್ಸಕ್ಕೂ ಬರಲ್ಲ. ಏನೇನೋ ಮಾತಾಡ್ದೆ ಸುಮ್ಮನನ್ ಮುಂದೆ ಡಿಗ್ನಿಫೈಡ್ ಆಗಿರು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಹಾಗಿದ್ರೆ ನೀವೇ ಮೊದಲು ಹೋಗಿ ಮಾಮ್, ನನ್ಗೇನು ಗೊತ್ತಿಲ್ದಿರೋ ತರ ಬರ್ತೀನಿ. ಈ ಐಡಿಯಾ ಚೆನ್ನಾಗಿದೆ. ಸುಮನಾ ಅತ್ತೆ, ಡೆಲಿವರಿ ಆಗೋ ದಿನ ಕೂಡ ಫೋನ್ ಹಿಡ್ಕೊಂಡೆ ಕೂತಿದ್ಯಲ್ಲಮ್ಮ. ನನಗ್ ಟೈಮ್ ಪಾಸ್ ಆಗ್ತಿಲ್ಲ ಅತ್ತೆ. ಹೆರಿಗೆ ನೋವು ಇನ್ನೂ ಬಂದಿಲ್ಲ ಅಂತ ಬೇಜಾರಾಗಿ ಫೋನ್ ನೋಡ್ತಿದ್ದೆ. ಬಲವಂತವಾಗಿ ದಿಮ್ ಮೇಲೆ ತಲೆ ಇಟ್ರೂ ನಿದ್ದೆ ಬರಲ್ಲ. ಅಂತಾದ್ರಲ್ಲಿ ಹೆರಿಗೆ ಆಗಿ ಮಗು ಪ್ರಪಂಚನ ನೋಡ್ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಈ ಹಾಲು ಕುಡಿ. ಅಯ್ಯೋ, ನೀವ್ಯಾಕ್ ತಂದ್ರಿ ಅತ್ತೆ? ಚಿಕ್ಕಿಗೆ ಹೇಳ್ಬೋದಿತ್ತಲ್ಲ. ನಿನಗ್ ಗಂಡ್ಮಗು ಹುಟ್ಟುತ್ತಾ ಹೆಣ್ಮಗು ಹುಟ್ಟುತ್ತಾ ಅಂತ ಬೆಡ್ಸ್ ಕಟ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಮಾಮ್, ಅನ್ಕೊಂಡೆ ನೀವಿಲ್ಲೇ ಇರ್ತೀರಾ ಅಂತ. ಏನು? ಹಾಸಿನ ಏನೋ ಕೆಲಸ ಮಾಡ್ತಿದ್ದಾಳೆ, ನನಗೆ ಕಾಫಿ ಬೇಕಿತ್ತು. 2 ನಿಮಿಷ ಇರು, ನಾನ್ ಮಾಡ್ಕೊಂಡ್ ಬರ್ಲಾ ಬಾವಾ? ಪರವಾಗಿಲ್ಲ ಅಮ್ಮ, ಇವತ್ ನೀನು ಯಾವ ಕೆಲ್ಸಾನೂ ಮಾಡಬಾರ್ದು.
ನಿನಗೆ ತೊಂದರೆ ಕೊಟ್ಟು ಶಾಪ ನನ್ಗ್ಯಾಕೆ ಸುಮ್ಮನ ನೀನು ಒಪ್ಕೊಂಡ್ರೆ ಈ ಹಾಲ್ನೇ ಕುಡಿತೀನಿ ಬಿಡು. ಏಯ್ ನನಗೆ ಗೊತ್ತು ಬಿಡಿ ಮಾಮ್, ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಜೋಕ್ ಮಾಡ್ತಿದ್ದಾನೆ ದೊಡ್ಡ. ನೀನ್ ಕುಡಿಯಮ್ಮ. ಪ್ಯಾಕೆಟ್ ಹಾಲ ಅತ್ತೆ? ಎಮ್ಮೆ ಹಾಲು ತರಿಸಿದ್ದೀನಿ. ಹೌದಾ, ಸ್ವಲ್ಪ ಬೇರೆ ಥರ ಇತ್ತಲ್ಲ, ಅದಕ್ಕೆ ಕೇಳಿದೆ. ಶುಗರ್ ಹಾಕ್ಬೇಕಲ್ವ ಮಾಮ್? ಏಯ್ ಹಾಕ್ಬಾರ್ದು ಕಣ. ಡೆಲಿವರಿ ಆಗೋ ಟೈಮಲ್ಲಿ ಹೊಟ್ಟೆಲಿ ಏನೂ ಇರಬಾರ್ದು. ಓ ಹೌದಾ? ನೀನು ರೆಸ್ಟ್ ತಗೋ ಸುಮನಾ. ನಡಿಯೋ, ನೀನು ಕಾಫಿ ಕೊಡ್ತೀನಿ. ಅಮ್ಮ, ಒಂದು ಕೆಲಸ ಆಯ್ತು ಮಾಮ್. ವಿಶಾಲ್ ಕತೆ ಮುಗಿಸ್ಬೇಕು. ನಯನಿಗೆ ಡೌಟ್ ಬರ್ದೇ ಇರೋ ಥರ ಮಾಡಬೇಕು. ಪ್ಲಾನ್ ಏನು ಅಂತ ಇವಾಗಲೇ ಹೇಳಿ ಮಾಮ್. ಸುಮನನ್ಗೆ ನೋವು ಶುರುವಾದ್ರೆ ನಿನಗೆ ಮೊದಲು ಗೊತ್ತಾಗತ್ತೆ. ನಡಿ. ಅತ್ತಿಗೆ, ನಾನು ರೆಡಿ. ನೀನ್ ರೆಡಿ ಆಗೋದಲ್ಲ ವಿಕ್ರಾಂತ್, ಸುಮ್ಮನ ರೆಡಿ ಆಗಿದ್ದಾಳ. ಅವಳು ಯಾವಾಗಲೂ ರೆಡಿ ಆಗಿದ್ದಾಳೆ. ನೀವೇನ್ ಸಿನಿಮಾಗೆ ಹೋಗ್ತಾ ಇಲ್ವೋ? ನೋವು ಬರೋ ಹಾಗಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿರೋದು. ಅಲ್ಲಿವರೆಗೂ ಯಾಕೆ ಕಾಯ್ಬೇಕು ಚಿಕ್ಕಮ್ಮ? ಬೇಗ ಹೋದ್ರೆ ಒಳ್ಳೇದಲ್ವಾ? ಸುಮನ ಹೇಳ್ದ ಹಾಗೆ ಇವತ್ತೇ ಡೆಲಿವರಿ ಆದ್ರೆ ಒಳ್ಳೇದು. ಅದ್ಬಿಟ್ಟು ಅವಳೇನೋ ಹೇಳಿದ್ಲು ಅಂತ ಮೊದಲೇ ಹೋಗಿ ಅಡ್ಮಿಟ್ ಆದ್ರೆ ಅನಾವಶ್ಯಕವಾಗಿ ಬಿಲ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಇನ್ನೂ ಆಸ್ತಿ ಕೈಗೆ ಬಂದಿಲ್ಲ ಅಂದಮೇಲೆ ಖರ್ಚಾಕ್ ಮಾಡಕ್ ಹೋಗ್ತೀಯಾ? ವಲ್ಲ ಭಾವ, ಇಂಥ ಟೈಮಲ್ಲಿ ಯಾರಾದರೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರಾ? ಇವ್ರು ಯೋಚನೆ ಮಾಡ್ತಾರೆ. ನಂದೇನು ಹೋಗುತ್ತೆ, ಬಿಲ್ ನೀವೇ ಕಟ್ಕೋತೀರಾ ಅಂದ್ರೆ ಇನ್ನೂ ಖುಷಿನೇ. ಹೋಗಿ ಅತ್ತಿಗೆ, 5 ಲಕ್ಷದಲ್ಲಿ ಆಗುವಂತ ಕೆಲಸ 10 ಲಕ್ಷ ಆಗತ್ತೇನೋ. ನಾರ್ಮಲ್ ಡೆಲಿವರಿ ಆದ್ರೆ ಅದಕ್ಕಿಂತ ಹೆಚ್ಚಿನ ಬೇಕೋ ಹೇಳಿ? ಹಾ ಹೌದು ಬಿಡಿ, ನಮ್ ಸುಮನ ಅವಳಿಗೆ ಮಾಡಿರೋ ಖರ್ಚಿಗೆ ಬಡ್ಡಿ ಸಮೇತ ಕೊಟ್ಟೇ ಕೊಡ್ತಾಳೆ. ಅವೆಲ್ಲ ಬಿಟ್ಬಿಡು ಬ್ರೋ. ಈಗ ಸುಮ್ಮನೆ ಕರ್ಕೊಂಡು ಹೋಗೋದಾ ಬೇಡವಾ ಇವಾಗ? ಸುಮನ ಡೆಲಿವರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನೈನಿ ದೀಪಾರಾಧನೆ ಕೂಡ ಮಾಡಿದಾಳೆ. ಇನ್ನೆಲ್ಲನೂ ಒಳ್ಳೇದೇ ಆಗುತ್ತೆ. ಅಷ್ಟೇ ಬಿಡು. ಏನಿದು? ಹೊಟ್ಟೆ ನೋವಾ ಅಥವಾ ಹೆರಿಗೆ ನೋವಾ? ಅಮ್ಮ, ಏನಾಗ್ತದೆ ನನಗೆ? ಅಮ್ಮ, ಅಮ್ಮ, ತುಂಬ ನೋವ್ತಿದೆ. ಅಮ್ಮ, ಅಮ್ಮ, ನೋವು ಜಾಸ್ತಿ ಆಗ್ತದೆ. ಅಮ್ಮ, ಅಮ್ಮ, ಸುಮ್ಮನೆ ಅಕ್ಕ ಕೂಗಿದ್ದು. ಸುಮನಾ, ಇಲ್ಲೇ ನಿಂತ್ಕೊಂಡು ಅವಳನ್ನು ಕೂಗ್ತಿದ್ಯಲ್ಲೋ. ಜಾರ್ಗೇರೇನ್ ಬಿದ್ದಿಲ್ಲ ಅಲ್ವಾ? ನಡೀರಿ. ಬನ್ನಿ ಮಾಮ್. ಸುಮನ, ಸುಮನ, ಸುಮನಾ, ಸುಮನಾ, ಏನಾಯ್ತು? ಸುಮನಾ, ಏನಾಯ್ತು? ಏನಾಗ್ತಿದೆ ಅಂತ ಹೇಳು. ಅಯ್ಯೋ ರಾಮ, ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆನೆ ಇಲ್ಲೇ ಡೆಲಿವರಿ ಆಗೋ ಹಾಗಿದ್ಯಲ್ಲ. ಎತ್ಕೋ ವಿಕ್ರಾಂತ್, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಬೇಡ, ಬೇಡ, ಬೇಡ ಅಂದ್ರೆ ಹೇಗೆ ಸುಮನಾ? ನಾನು
ಎಲ್ಲಿಗೂ ಬರಲ್ಲ. ಇನ್ನೂ ತಡೆಕಾಗ್ದೆ ಸತ್ತೋಗ್ತೇನೋ ಏನೋ. ಏನು ಆಗಲ್ಲ. ನಡಿ ನಡಿ, ಹಾಸ್ಪಿಟ್ಲಿಗೆ ಹೋಗೋಣ. ನೀನ್ ನಡಿ. ಇಲ್ಲ, ಈ ಮನೇಲೆ ನನಗೆ ಡೆಲಿವರಿ ಆಗ್ಬೇಕು. ಆಗೋ ಹಾಗೆ ಮಾಡಿ. ಅಮ್ಮ, ಹಾಗೆ ಮಾಡಿದ್ ರಿಸ್ಕು ಸುಮ್ಮನ. ನನ್ನ ಮಾತು ಕೇಳು, ಹಾಸ್ಪಿಟಲ್ ಹೋಗೋಣ ಬಾ. ಬೇಡ ಬೇಡ ಬೇಡ. ಎದ್ದೇಳಕ್ಕೂ ಆಗ್ದಿರೋಷ್ಟು ನೋವಿದೆ ಅನ್ಸುತ್ತೆ. ಅವಳು ಬೇಡ ಅಂತಿದ್ದಾಳೆ. ಇಲ್ಲ ಅಂದಿದ್ರೆ ಎಲ್ರೂ ಸೇರ್ಕೊಂಡು ಅವಳನ್ನ ಎತ್ಕೊಂಡು ಹೋಗಿ ಕಾರಲ್ಲಿ ಕೂರಿಸ್ಬೋದಿತ್ತು. ಬೇಡ ಬೇಡ ಬೇಡ, ಇಲ್ಲೇ ಮಾಡಿ. ಏನು ಆಗಲ್ವೇ, ನೀನ್ ನಡಿ, ಹಾಸ್ಪಿಟ್ಲಿಗೆ ಹೋಗೋಣ. ನಂಗ್ ಬಲವಂತ ಮಾಡಿ ನನ್ ಪ್ರಾಣ ತೆಗಿಬೇಡಿ. ನನ್ ಮಗು ನೋಡ್ಬೇಕು, ನಾನ್ ನನ್ ಮಗು ನೋಡ್ಬೇಕು. ಹೇಳದ್ ಕೇಳೆ. ಏನ್ ಮಾಡ್ಬೇಕು ಅಂತನೂ ತೋಚ್ತಾ ಇಲ್ಲ. ಸುಮ್ಮನ ನೀನ್ ಬಾರೆ. ಆತಂಕ ಪಡಬೇಡಿ. ನಾನು ವಲ್ಲಭ ಹೋಗಿ ಅಕ್ಕಪಕ್ಕದಲ್ಲಿ ಹೆರಿಗೆ ಮಾಡಿಸೋ ಅನುಭವಸ್ಥರು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬರ್ತೀವಿ. ಹಾ, ಏಯ್ ಬಾರೋ. ಏನು ಆಗಲ್ಲ, ಹಾಸ್ಪಿಟಲ್ ಹೋಗೋಣ ಬಾ. ಸುಮ್ಮನ ಮಾಡ್ಕೊಂಡು ಸುಮ್ಮನ. ಏನಾಗಲ್ಲ ಸುಮ್ಮನ, ಸುಮ್ಮನ, ನಿನ್ಗೇನು ಆಗಲ್ಲ. ಸ್ವಲ್ಪ ಸಹಿಸ್ಕೋ. ಆಂಟಿ ನೀವ್ ಹಿಡ್ಕೊಳ್ಳಿ. ಅಯ್ಯೋ ರಾಮ, ನೀನ್ ಹಾಸ್ಪಿಟ್ಲಿಗೆ ಬರಲ್ಲ ಅಂತಿದ್ಯಾ? ನಾನ್ ಬಂದೆ ನೈನಿ. ಸ್ವಲ್ಪ ತಡ್ಕೊಳ್ಳೆ ಸುಮ್ಮಿ. ಸುಮ್ಮನ ಸ್ವಲ್ಪ ತಡ್ಕೋ. ಸುಮ್ಮನ ಸುಮ್ಮನ ಸ್ವಲ್ಪ ನಾನು ಹೇಳೋದು ಕೇಳು. ಏನೂ ಆಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಹಸ್ಬೆಂಡ್ ಹತ್ರ ಹೋಗಿದಾರಲ್ಲ, ಏನಾಗಲ್ಲ ಸುಮ್ಮನ. ಮಾಡ್ತಾರೆ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಮಾಮ್, ಇವಾಗ ಹೋಗಿ ಯಾರನ್ನ ಕರ್ಕೊಂಡ್ ಬರ್ತೀರಾ? ಸುಮ್ನೆ ಹಾಗೆ ಹೇಳ್ದೆ ಕಣೋ. ಅಲ್ಲೇ ಇದ್ದಿದ್ರೆ ಹಿಂಸೆ ಆಗ್ತಿತ್ತು. ಸುಮನನ್ಗೆ ಮನೆಯಲ್ಲೇ ಡೆಲಿವರಿ ಆಗೋ ಹಾಗೆ ಪ್ಲಾನ್ ಮಾಡಿದ್ವಿ ನಾವು. ಎಲ್ರೂ ಅಲ್ಲೇ ಇದ್ದಾಗ ವಿಶಾಲ್ ನಮ್ ಕೈಗೆ ಸಿಕ್ಬಿಡ್ತಾನೆ. ವಿಶಾಲ್ ಬರ್ತಾ ಇದ್ದಾನೆ ಮಾಮ್. ವಲ್ಲಭ, ಏನಾಯ್ತು ಮಾಮ್? ಯಾರೋ ಕೂಗ್ತಿರೋ ಹಾಗಿದೆ. ಇನ್ಯಾರು? ಸುಮನ ಹೆರಿಗೆ ನೋವು ಜಾಸ್ತಿ ಆಗಿದೆ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಬರಲ್ಲ ಅಂತಿದ್ದಾಳೆ. ಅದ್ಯಾಕೆ? ಗಾಯತ್ರಿ ದೊಡ್ಡಮ್ಮ ಅಂತ್ಯ ಆಗಿದ್ದ ಜಾಗದಲ್ಲೇ ಸುಮನ ಮಗುಗೆ ಜನ್ಮ ಕೊಟ್ಟು ಎಲ್ರಿಗೂ ಅದೃಷ್ಟ ತಂದು ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಸೀರಿಯಸ್ ಏನಲ್ಲ ತಾನೆ? ಇಲ್ಲ, ಬೇಕಿದ್ರೆ ನೀನೇ ಹೋಗಿ ನೋಡು. ಏಯ್, ವಿಕ್ರಾಂತನ್ನೇ ಅಲ್ಲಿರಕ್ ಬಿಡಲ್ಲ, ಮತ್ ವಿಶಾಲ್ನ ಅಲ್ಲಿರಕ್ ಬಿಡ್ತಾರಾ? ಸುಮನ ಸ್ವಲ್ಪ ಸಹಿಸ್ಕೋ. ಸ್ವಲ್ಪ ತಾಳ್ಮೆಯಿಂದಿರು. ಅಯ್ಯೋ ಸುಮನ, ಭಯ ಆಗ್ತಿದೆ ಅದಕ್ಕೆ. ನಿನಗೆ ನೋವಾಗ್ತಿದೆ ಅನ್ನೋ ತರ ಹೆದರ್ಕೋತಾ ಇದೆಯಲ್ಲೋ. ಸುಮ್ಮಿ, ಸ್ವಲ್ಪ ಹೊತ್ತು ತಡ್ಕೊಳೆ. ನಿಂಗೇನಾಗಲ್ಲ, ಟೆನ್ಷನ್ ಮಾಡ್ಕೋಬೇಡ. ಸ್ವಲ್ಪ ಸಮಾಧಾನ ಮಾಡ್ಕೋ, ಏನಾಗಲ್ಲ. ಸುಮ್ಮಿ ಕಂಟ್ರೋಲ್ ಮಾಡ್ಕೊಳೆ. ಸ್ವಲ್ಪ ತಡ್ಕೋ. ಸುಮ್ಮಿ ಸಮಾಧಾನ ಮಾಡ್ಕೋ. ಸುಮ್ಮನ ದೊಡ್ಡ ಪುಟ್ಟಮ್ಮ, ಇವಾಗ ಯಾಕೆ ಬಂದೆ ದೊಡ್ಡ ಪುಟ್ಟಮ್ಮ? ನಿನ್ ತಂಗಿಗೆ ಹೆರಿಗೆ ಮಾಡಿಸ್ ಹೋಗೋಣ ಅಂತ ಬಂದೆ. ವಿಶಾಲಾಕ್ಷಿ ಹೇಳಿದ್ಲಲ್ವಾ, ದೊಡ್ಡಮ್ಮ ಅಂತ ಬಾಯಿ ತುಂಬ ಕೂಗ್ತೀಯ, ಸಹಾಯ ಮಾಡ್ಬೇಕಲ್ವಾ? ಆ ಕೆಲಸ ಮಾಡಿ ಪುಣ್ಯ ಕಟ್ಕೋ ದೊಡ್ಡ ಪುಟ್ಟಮ್ಮ. ಬಾ, ಬೇಗ ಬಾ. ಸುಮನ ಭಯ ಪಡ್ಬೇಡ. ಸುಮನ ಸ್ವಲ್ಪ ತಡ್ಕೋ. ದೊಡ್ಡ ಪುಟ್ಟಮ್ಮ ಬಂದ್ರು. ಸುಮನ
ಎಲ್ಲಿ ಎಲ್ಲಿ ನಿಮ್ಗೆ ಯಾರಿಗೂ ಕಾಣಿಸಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಅವಳು ಹೆರಿಗೆ ಮಾಡ್ಸಕ್ಕೆ ಬಂದಿದ್ದಾಳೆ. ಹೇಗ್ ಮಾಡ್ತಾರೆ? ಹೇಗೊಂದು ಮಾಡಿಸ್ತಾರೆ ಬಿಡಿ ಆಂಟಿ. ವಿಕ್ರಾಂತ್, ನೀನ್ ಹೊರಗೋಗು. ಅದಕ್ಕೆ ಸುಮನ ನಾವ್ ನೋಡ್ಕೋತೀವಿ ಬಿಡೋ. ಡೆಲಿವರಿ ಆಗೋ ಟೈಮಲ್ಲಿ ನೀನ್ ಇರಬಾರ್ದು. ನೀನ್ ಹೋಗು. ಸುಮನ, ನಿನ್ನ ಬಿಟ್ಟು ಹೋಗೋಣ ಅಂದ್ರೆ ನನ್ಗೆ ಯಾಕೋ ಮನ್ಸೇ ಬರ್ತಿಲ್ಲ. ನೈನಿ, ಅವಳ ಗಂಡನ್ನ ಆಚೆ ಕಳ್ಸು. ಹಾ ವಿಕ್ರಾಂತ್ ಅವ್ರೆ, ತಡ ಮಾಡಿದ್ರೆ ಇಲ್ದೇ ಇರೋ ಸಮಸ್ಯೆ ಬರ್ಬೋದು. ಹೋಗ್ತೀನಿ ಅದಕ್ಕೆ. ಗಾನವಿ ಹಾಲು ಕುಡಿದ್ಲು, ಗಾಯತ್ರಿ ಕುಡ್ದಿಲ್ಲ. ಹಸುವಿನ ಹಾಲು ಕುಡ್ಸಕ್ಕೆ ಯಜಮಾನ್ರಿಗೆ ಹೇಳ್ಬಿಡಿ ವಿಕ್ರಾಂತ್ ಅವ್ರೆ. ಆಯ್ತು ಅದಕ್ಕೆ. ಸುಮ್ನ ಭಯ ಪಡಬೇಡ. ಸುಮ್ನ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಏನು ಆಗಲ್ವೇ? ಭಯ ಪಡ್ಬೇಡ, ಧೈರ್ಯವಾಗಿರು. ಏನಾಗಲ್ಲ, ಆಗಲ್ಲ. ಮಾಡ್ಕೊ. ಏನ್ ನೋಡ್ತಿದ್ಯಾ ಕಂದ? ದೀಪಾರಾಧನೆ ಇಲ್ಲಿ ಯಾಕೆ ಮಾಡಿದ್ದೀರಾ ಮಾಮ್? ಸುಮನನ್ ಡೆಲಿವರಿ ಸರಾಗವಾಗಿ ಆಗ್ಲಿ ಅಂತ ನಯನಿ ಬೇಡ್ಕೊಂಡ್ಲು. ಅಷ್ಟರಲ್ಲೇ ಹೊಟ್ಟೆ ನೋವು ಶುರುವಾಯ್ತು ಪಾಪ. ಹಾಸ್ಪಿಟ್ಲ್ಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಲ್ಲವಾ? ಅವಶ್ಯಕತೆ ಇಲ್ಲ ಬ್ರೋ. ಹೆರಿಗೆ ಮಾಡ್ಸಕ್ಕೆ ದೊಡ್ಡವ್ರು ಬಂದಿದ್ದಾರೆ. ದೊಡ್ಡವ್ರ? ನಾವು ಕರೆದವ್ರು ಬಂದ್ರಾ? ನೀವ್ ಯಾವಾಗ ಕರೆದ್ರಿ ಮಾಮ್? ನೀನ್ ಸುಮ್ನಿರು. ನೀವು ಯಾರನ್ನೂ ಕರೆಸ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ದೊಡ್ಡ ಬೊಟ್ಟಮ್ಮ ಬಂದಿದ್ದಾರೆ. ಅವ್ರು ಕಾಣಿಸಲ್ಲ. ಹಾವು ರೂಪದಲ್ಲಿದ್ದರೆ ಮಾತ್ರ ಅವ್ರು ಕಾಣಿಸ್ತಾರೆ. ಬ್ರೋ, ಸುಮ್ಮನೆ ಗರ್ಭದಲ್ಲಿ ಏನಿದೆ ಅಂತ ನಾವು ನೋಡಿದ್ದೀವಿ ಅಲ್ವಾ? ಅದಕ್ಕೆ ದೊಡ್ಡ ಬೊಟ್ಟಮ್ಮ ಬಂದಿದ್ದು ಅಂತ ನನ್ಗನ್ನಿಸ್ತಾ ಇದೆ. ಮಾಮ್ ಇವಾಗ ಏನ್ ಮಾಡೋದು ಮಾಮ್? ದೊಡ್ಡ ಬೊಟ್ಟಮ್ಮ ಬಂದ್ರೆ ಸಮಸ್ಯೆ ಆಗುತ್ತಲ್ವಾ? ಏ, ಪ್ರಾಬ್ಲಮ್ ಯಾಕಾಗತ್ತೆ? ದೇವ್ರ ಮೇಲೆ ಭಾರ ಹಾಕಿ ವೇಟ್ ಮಾಡಬೇಕು ಅಷ್ಟೇ. ಬ್ರೋ, ಗಾಯತ್ರಿಗೆ ಹಸು ಹಾಲು ಕುಡಿಸಿ ಅಂತ ಅದಕ್ಕೆ ಹೇಳಿದ್ರು. ಎಲ್ಲಿದೆ? ಇನ್ನೆಲ್ಲಿರುತ್ತೆ? ಕಿಚನಲ್ಲಿರುತ್ತೆ. ಹಾಗಂತಲ್ಲ ಮಾಮ್, ಬಾಟ್ಲಲ್ಲಿ ಏನಾದರೂ ತೆಗ್ದಿಟ್ಟಿದ್ದಾಳ ಅಂತ ಕೇಳಿದೆ. ಅದೇನು ಹೇಳಿಲ್ಲ ಬ್ರೋ. ಸರಿ ಹೋಯ್ತು. ಗಂಡಸ್ರ ಕೆಲಸ ಹೇಳಿದ್ರೆ ಹೀಗೆ ಆಗೋದು. ನಾನ್ ತಗೊಂಡ್ ಬರ್ತೀನಿ ರೀ. ನಡೀರಿ ಮಾಮ್. ನೀನೆಲ್ಗೋ? ಇಲ್ಲೇ ಬಾಯಿ ಮುಚ್ಕೊಂಡು ನಿಂತಿರು. ಸರಿ ಮ್ಯಾಮ್. ಸುಮನ, ಸುಮನ, ಸ್ವಲ್ಪ ತಡ್ಕೊ, ಸ್ವಲ್ಪ ಸಹಿಸ್ಕೊಮ್ಮ. ಸುಮನ, ಏ ಹಾಸಿನಿ, ಇವಳು ನೋವಿಗೆ ಮೂರ್ಛೆ ಹೋಗೋ ತರ ಇದ್ದಾಳೆ. ಸಮಾಧಾನ ನಾನು ಹೇಳೋದ್ ಕೇಳೆ. ಏನು ಸ್ವಲ್ಪ ತಡ್ಕೊಳೆ. ಇದಂತೂ ಏನು ಭಯ ಪಡ್ಬೇಡ. ಸುಮನ, ಸುಮನ ಸ್ವಲ್ಪ ತಡ್ಕೊಳೆ. ಬಿಸಿ ನೀರು ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ ನೈನಿ? ಸುಮನ ಈಗ ಸ್ನಾನ ಮಾಡೋ ಸ್ಥಿತಿನಲ್ಲಿದ್ದಾಳ. ಸ್ನಾನಕ್ಕಲ್ಲ ಚಿಕ್ಕಮ್ಮ. ಮತ್ತೆ ಆಂಟಿ ಹೆರಿಗೆ ಮಾಡ್ಬೇಕಾದ್ರೆ ಬಿಸಿನೀರು ಉಪಯೋಗಿಸ್ತಾರೆ. ಹೇಗೆ? ಅಬ್ಬಾ ಆಂಟಿ, ಸ್ವಲ್ಪ ಸುಮ್ನಿರಿ. ಇಲ್ಲಿ ಸುಮನ ಹೆರಿಗೆ ನೋವಿಂದ ಒದ್ದಾಡ್ತಿದ್ದಾಳೆ, ನಿಮಗ್ ಪಾಠ ಮಾಡ್ತಾ ಕೂತ್ಕೊಳ್ಳ. ಸುಮನ, ಸುಮನ, ಸುಮನ ತಡ್ಕೋ. ಸುಮನ ಸ್ವಲ್ಪ ಹೊತ್ತಾಗೋಗುತ್ತೆ. ಸುಮನ, ಸುಮನ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಚಿಕ್ಕಮ್ಮ, ನೀವಳ ಕೈ ಬಿಡ್ಬೇಡಿ. ಅಕ್ಕ, ಕೈ ಗಟ್ಟಿಗೆ ಹಿಡ್ಕೊ. ಸ್ವಲ್ಪ ತಡ್ಕೊಳ್ಳಿ ಸುಮ್ಮಿ. ಸಣ್ಣಗಿರೋ ಸುಮ್ಮಿ ಕೈಯಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಸುಮ್ನ ಏನಾಗಲ್ಲ. ಆ ಶಕ್ತಿ ಸುಮನದಲ್ಲ, ಹೊಟ್ಟೆಲ್ ತಿರುಗ್ತಾ ಇರೋ ಆ ಮಗುದು. ನನ್ ಮಗುಗೇನು ಆಗ್ಬಾರ್ದು, ಅದ್ ಬದುಕ್ಬೇಕು. ಈ ಸಲ ಅದು ಜೀವಂತವಾಗಿ ಇರ್ಬೇಕು. ಎರಡನೇ ಸರ್ತಿ ಕೂಡ ಹಾಗೆ ಯಾಕಾಗತ್ತೆ ಸುಮನ? ನೀನ್ ಟೆನ್ಷನ್ ಮಾಡ್ಕೋಬೇಡ. ಬಿಡಿ, ನನ್ನನ್ ಬಿಟ್ಬಿಡಿ ಅಮ್ಮ. ಅಯ್ಯೋ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸುಮನ, ನೈನಿ ಗಟ್ಟಿಯಾಗಿ ಹಿಡ್ಕೊ. ಏನು ಆಗಲ್ಲ ನಿನ್ಗೇನು ಆಗಲ್ಲ. ಸ್ವಲ್ಪ ಸಮಾಧಾನ ಏನು ಆಗಲ್ಲ, ಸುಮ್ಮನೆ ಇರು. ದೊಡ್ಡಮ್ಮ, ದೊಡ್ಡ ಪುಟ್ಟಮ್ಮ, ನನ್ಗೇನು ಆಗಲ್ಲ ಅಲ್ವಾ? ನನ್ ಮಗುಗೇನು ಆಗಲ್ಲ ಅಲ್ವಾ? ಏನು ಆಗಲ್ಲ. ಏನು ಆಗ್ಬಾರ್ದು ಅಂತ ತಾನೇ ನಾನ್ ಬಂದಿರೋದು. ಸ್ವಲ್ಪ ತಡ್ಕೊ, ಅದ್ರ ಪ್ರತಿಫಲ ಅನ್ಭವಿಸು.
ಸಮಾಧಾನ ಮಾಡ್ಕೋ ಸ್ವಲ್ಪ ಸಮಾಧಾನ ಮಾಡ್ಕೋ ಸುಮ್ಮನೆ